ಸುಳ್ಯ ನಗರದ ಘನತ್ಯಾಜ್ಯ ವಿಲೇವಾರಿ ಮತ್ತು ನಗರದ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಬಿಜೆಪಿ ನೇತೃತ್ವದ ಆಡಳಿತ ವೈಫಲ್ಯ ಆಗಿದೆ ಎಂದು ಆರೋಪಿಸಿ ಸುಳ್ಯದ ನಗರದ ಘನತ್ಯಾಜ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಮತ್ತು ಮೂಲಭೂತ ಸಮಸ್ಯೆಗಳಿಗೂ ಪರಿಹಾರ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಸುಳ್ಯ ನಗರ ಕಾಂಗ್ರೆಸ್ ವತಿಯಿಂದ ಸುಳ್ಯ ನಗರ ಪಂಚಾಯತ್ ಬಳಿ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ಘನತ್ಯಾಜ್ಯ ವಿಲೇವಾರಿ ಮಾಡಲು ಸೂಕ್ತ ಜಾಗವನ್ನು ಗುರುತಿಸಿ ವೈಜ್ಞಾನಿಕ ರೀತಿಯಲ್ಲಿ ಕಸ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು. ನಗರದ ಕುಡಿಯುವ ನೀರಿನ ಯೋಜನೆಯ ಪೈಪ್ ಲೈನ್ ಅಳವಡಿಕೆ ಸಂದರ್ಭದಲ್ಲಿ ಅಗೆದ ರಸ್ತೆಗಳನ್ನು ಕೂಡಲೇ ದುರಸ್ತಿಪಡಿಸಬೇಕು. ಅಮೃತ ಕುಡಿಯುವ ನೀರಿನ ಯೋಜನೆಯಿಂದ ಕೈಬಿಟ್ಟಿರುವ ನಗರದ ದುಗ್ಗಡ್ಕ ಹಾಗೂ ಕೊಯ್ಕುಳಿ ಪ್ರದೇಶಕ್ಕೆ ಪ್ರತ್ಯೇಕ ಟ್ಯಾಂಕ್ ನಿರ್ಮಿಸಿ ಇಲ್ಲಿನ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಸೋರುತ್ತಿರುವ ನಗರ ಪಂಚಾಯತ್ ಕಚೇರಿಗೆ ನೂತನ ಕಟ್ಟೆ ರಚನೆಗೆ ಮಂಜೂರಾತಿ ನೀಡಿ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪಕ್ಷದ ಪ್ರಮುಖರಾದ ಎಂ ವೆಂಕಪ್ಪಗೌಡ, ಕೆಎಂ ಮುಸ್ತಫಾ, ಪಿಸಿ ಜಯರಾಮ, ಪಿಎಸ್ ಗಂಗಾಧರ, ಚೇತನ್ ಕಜೆಗದ್ದೆ, ಶಾಹುಲ್ ಹಮೀದ್, ಕೆ ಗೋಕುಲದಾಸ್, ಸುಜಯಕೃಷ್ಣ, ಎಂ ಜೆ ಶಶಿಧರ, ರಾಧಾಕೃಷ್ಣ ಬೊಳ್ಳೂರು ಮತ್ತಿತರರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆ ಕೊನೆಗೆ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಅವರ ಮೂಲಕ ಪೌರಾಡಳಿತ ಸಚಿವರು, ವಿಧಾನಪರಿಷತ್ ಶಾಸಕ ಮಂಜುನಾಥ ಭಂಡಾರಿ, ಜಿಲ್ಲಾ ಯೋಜನಾಧಿಕಾರಿ ಮೊದಲಾದವರಿಗೆ ಮನವಿ ಸಲ್ಲಿಸಲಾಯಿತು. ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. बोलो भारत माता की, कांग्रेस पक्ष के। ಒಂದು ನಗರ ಪಂಚಾಯತ್ ಅಂತ ಹೇಳಿದ್ರೆ ನಗರದ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಕಾಪಾಡಬೇಕಾದಂತ ಅವಶ್ಯಕತೆ ಅವರಲ್ಲಿ ಇದೆ. ಬಹುಶಃ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಗರ ಪಂಚಾಯತ್ ಆಡಳಿತ ಮಾಡಿರತಕ್ಕಂತ ಬಿಜೆಪಿ ನಾಯಕತ್ವದ ಆಡಳಿತ ಮಂಡಳಿ ವಿಫಲವಾಗಿದೆ. ಅದನ್ನು ಎಚ್ಚರಿಸತಕ್ಕಂತ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಿದ್ದೇವೆ ಅಂತ ಹೇಳುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಗರ ಪಂಚಾಯತ್ನ ಕಸ ಸಮಸ್ಯೆ, ಬಹುಶಃ ಇವತ್ತು ಕಸ ಸಮಸ್ಯೆ ಸುಮಾರು 20 ವರ್ಷಗಳಿಂದ ಕೂಡ ನಗರ ಪಂಚಾಯತ್ನ ಕಸದ ವಿಲೇವಾರಿ ಸಮಸ್ಯೆ ಇವತ್ತು ಕಾಣ್ತಾ ಇದೆ. ಬಹುಶಃ ಇವತ್ತು ಇದನ್ನು ಅಸಮರ್ಪಕವಾಗಿ ನಾವು ಈ ಹಿಂದೆ 2 ವರ್ಷಗಳ ಹಿಂದೆ ನೋಡಿದೆವು. ಇಲ್ಲಿರತಕ್ಕಂಥ ಕಸವನ್ನ ಇವತ್ತು ಎತ್ತಿ ಹಾಕತಕ್ಕಂಥ ಒಂದು ವಿಷಯದಲ್ಲಿ ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಕಸ ವಿಲೇವಾರಿ ಆಯಿತು. ತದನಂತರ ಇದೀಗ ಕಸ ಪುನಃ ರಾಶಿ ಬಿದ್ದಿದೆ. ಇವತ್ತು ಸಾರ್ವಜನಿಕರ ಉಪಯೋಗಕ್ಕೆ ಇರತಕ್ಕಂಥ ಪುರಭವನದಲ್ಲಿ, ಬಹುಶಃ ಆ ಪುರಭವನದಲ್ಲಿ ಕೂಡ ರಾಶಿ ಹಾಸತಕ್ಕಂಥ ಒಂದು ದುಸ್ಥಿತಿ ಇದೆ ಅಂತ ಹೇಳಿದ್ರೆ ಬಹುಶಃ ಹಿಂದೆ ಆಡಳಿತ ಮಾಡಿರತಕ್ಕಂಥವರ ಒಂದು ಆಡಳಿತದ ವೈಫಲ್ಯದ ವೈಖರಿ ಅಂತ ಹೇಳುವುದನ್ನು ಕೂಡ ಈ ಸಾಕ್ಷಿ ಅಂತ ಹೇಳುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಕಸ ವಿಲೇವಾರಿಗಾಗಿ ಇವತ್ತು JCBಯನ್ನು ಕೊಂಡಿದ್ದಾರೆ. ಬಹುಶಃ ಅವತ್ತು ಈ JCB ಇವತ್ತು ಗೋಡೌನ್ನಲ್ಲಿದೆ. ಆದರೆ ಬರ್ನಿಂಗ್ ಮಿಷನ್ ಕೊಂಡೋಗಿದ್ದಾರೆ. ಒಂದು ಅವ್ಯವಸ್ಥಿತವಾದ ಕಲ್ತರ್ಪೆ ಅಂತ ಹೇಳತಕ್ಕಂಥ ಒಂದು ಜಾಗವನ್ನ ಮಾಡಿ ಆ ಜಾಗದ ಜನರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸದೆ ಬಹುಶಃ ಆ ಜಾಗವನ್ನು ಕೊಡದಲ್ಲಿ ಕೂಡ ಇವತ್ತು ಸಮರ್ಪಕವಾಗಿ ವಿಲೇವಾರಿ ಮಾಡದಂತ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರೆ ಬಹುಶಃ ಇದೆಲ್ಲ ಹಿಂದಿನವರು ಮಾಡಿರತಕ್ಕಂಥ ಆಡಳಿತ ವೈಫಲ್ಯದ ವೈಖರಿ ಅಂತ ಹೇಳುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಜೊತೆಗೆ ಕಸ ವಿಲೇವಾರಿಯ ಜೊತೆಗೆ ಈಗಿರ್ತಕ್ಕಂಥ ಹೇಳಿದರು ಮುಸ್ತಫಾ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಮೃತ ದ್ವಾರ ಯೋಜನೆಯ ಮುಖೇನ ಸುಮಾರು 850 ಕೋಟಿ ಇವತ್ತು ಅನುದಾನ ಇವತ್ತು ಸರ್ಕಾರದಿಂದ ಬಂದಿದ್ರು ಕೂಡ ನಗರ ಪಂಚಾಯತ್ ವ್ಯಾಪ್ತಿಗೊಳಪಟ್ಟಿರ್ತಕ್ಕಂಥ ದುರ್ಲಡ್ಕದ ಪ್ರದೇಶದ ಜನರಿಗೆ ನೀರು ಕೊಡಲಿಕ್ಕೆ ಅವರನ್ನು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ಒಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆ ನಗರ ಪಂಚಾಯತ್ನವರಿಗೆ ಯಾವುದೇ ಜನರು ನಡೆದಾಡದಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂತ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ಪ್ರತಿಭಟನಾ ಸಭೆ ನಗರ ಪಂಚಾಯತ್ನಲ್ಲಿ ಹೋಗಿ ನಗರ ಪಂಚಾಯತ್ ಆಗತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಾನು ಅಲ್ಲಿ ಮಾತಾಡಿದ್ದೆ. ಅಮೃತ 2 ಯೋಜನೆಯಲ್ಲಿ ಇಡೀ ನಗರವನ್ನ ಅಗಲು ತೆಗೆದು ಅದನ್ನು ತೆಗೆದರು. ಮತ್ತೇನು ಮಾಡಿದ್ರು, ಮತ್ತೇನು ಮಾಡಿದ್ರು, ಎಲ್ಲ ಇಂಟರ್ಲಾಕ್ಗಳನ್ನು ಹಾಕಿ ಇಂಟರ್ಲಾಕ್ಗಳು ನಮ್ಮ ಕಣ್ಣೆದುರೇ ರಾಶಿ ಆಗಿದೆ. ಇಲ್ಲಿ ಯಾವುದೇ ಜನಗಳು ಕೂಡ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ನಮ್ಮ ಮಳೆ ಭಾರಿ ಪ್ರಮಾಣದಲ್ಲಿ ಬರ್ತಿರುವ ಸಂದರ್ಭದಲ್ಲಿ ವೆಂಟೆ ಡ್ಯಾಮ್ಗಳ ಗೇಟನ್ನು ತೆಗೆಯುವಂತಹ ಪರಿಸ್ಥಿತಿ ಕೂಡ ಇಲ್ಲದ ಸಂದರ್ಭದಲ್ಲಿ ನಾವು ಹೋರಾಟಗಳನ್ನು ಮಾಡಿ ಅದನ್ನು ತೆಗೆಸುವ ವ್ಯವಸ್ಥೆಯನ್ನು ಮಾಡಿದ್ವಿ. ಇಲ್ಲದ್ರೆ ಆ ಭಾಗದ ಜನರು ಉಳಿದು ಇನ್ನೂ ಮುಖ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಘನತ್ರಾಜ್ಯ ಬಹಳಷ್ಟು ವರ್ಷಗಳ ಆಡಳಿತದ ವ್ಯವಸ್ಥೆಗಳಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಘನತ್ರಾಜ್ಯವನ್ನು ಹಾಕುವುದು. ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ಅಲ್ಲಿ
ಗಣರಾಜ್ಯವರು ಹಾಕುವಂತ ವ್ಯವಸ್ಥೆಗಳು ನಡೀತಾ ಇದೆ, ನಿಮ್ಮ ಕಣ್ಣೇ ಅದನ್ನು ಕಾಣ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣಗಳಾಗಿದೆ? ನಮ್ಮಲ್ಲಿ ಹೋರಾಟಗಳಿಲ್ಲ, ನಮ್ಮ ಜನರಿಗೆ ಇನ್ನೂ ಇದು ಗೊತ್ತಾಗ್ಲಿಲ್ಲ ಅಂತ ಹೇಳುವುದು ನಮಗೆ ಅರ್ಥ ಆಗ್ತಾ ಇದೆ. ಜನರು ನಮ್ಮಲ್ಲಿ ಹೇಳ್ತಾರೆ, ಏನ್ರಿ ಇದು ಕತೆ, ಏನು ಇದನ್ನು ಸರಿ ಮಾಡ್ಲಿಕ್ಕೆ ಇಲ್ವಾ ಅಂತ ಹೇಳುವಂತ ಸಂಗತಿಗಳನ್ನ ಕೇಳ್ತಾರೆ. ಆದರೆ ಎಲ್ಲಿ ಕೇಳಬೇಕು, ಎಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕು, ಯಾವುದರ ವಿರುದ್ಧ ನಾವು ಹೋರಾಟಗಳನ್ನು ಮಾಡಬೇಕು, ಅದನ್ನು ಮಾಡಲಿಕ್ಕೆ ನಮ್ಮ ಜನ ತಯಾರಿ ಇಲ್ಲದೆ ಇರುವುದೇ ಇದಕ್ಕೆ ದೋಷ ಕಾರಣ ಅಂತ ನನಗೆ ಕಾಣ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಚಾರಗಳು ಈಗ ಅಧಿಕಾರಿಗಳಿವೆ. ಈಗ ಆಡಳಿತಾಧಿಕಾರಿ ಇದ್ದಾರೆ, ಚೀಫ್ ಆಫೀಸರ್ ಇದ್ದಾರೆ, ನಗರ ಪಂಚಾಯತ್ನ ಸ್ಟಾಫ್ಗಳಿದ್ದಾರೆ. ಆದರೆ ಈಗ ಮೊದಲು ಆಡಳಿತದ ವ್ಯವಸ್ಥೆಗಳಲ್ಲಿ ಏನು ಆಡಳಿತದ ವ್ಯವಸ್ಥೆಗಳಿರುವ ಸಂದರ್ಭದಲ್ಲೇ ನಾವು ಹೋರಾಟಗಳನ್ನು ಮಾಡಲಿಕ್ಕೆ ಹೇಳಬೇಕು. ಆ ಸಂದರ್ಭದಲ್ಲಿ ಇದನ್ನು ಮಾಡಲಿಲ್ಲ. ಈ ಕಸ ಹಾಕಬೇಕು ಅಂತ ಹೇಳುವ ರೀತಿಯಲ್ಲಿ ನಗರದ ಹತ್ತಿರ ಇರತಕ್ಕಂತ ಜನನಿಬಿಡ ಪ್ರದೇಶದಲ್ಲಿ ಕಸವನ್ನು ಹಾಕಬೇಕು ಅಂತ ಹೇಳುವ ರೀತಿಯನ್ನ ಆಗಿನ ಆಡಳಿತ ಮಂಡಳಿ ಮಾಡಿತ್ತು. ಆಗ ಶಾಸಕರಾಗಿ ಇದ್ದಂತಹ ಶಾಸಕರು ಇರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಈ ಸಮಸ್ಯೆಯ ಬಗ್ಗೆ ಗಮನ ಹರಿಸದೇ ಇರುವಂತದ್ದು ಸುಮಾರು ಇವತ್ತು 2026ರಲ್ಲಿ ನಾವಿದ್ದೇವೆ. ಸುಮಾರು 27-28 ವರ್ಷಗಳಿಂದ ಈ ಭಾಗದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗೆ ಅಥವಾ ಒಂದು ಘನತ್ಯಾಜ್ಯಕ್ಕೆ 1 ಎಕರೆ 2 ಎಕರೆ ಜಾಗವನ್ನ ಮೀಸಲಿಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಜನಪ್ರತಿನಿಧಿಗಳು ಯಾಕೆ ಆಯ್ಕೆ ಆಗ್ತಾರೆ ಅಂತ ಹೇಳುವಂತ ಪ್ರಶ್ನೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಪ್ರಶ್ನೆಯನ್ನ ಹಾಕ್ಲಿಕ್ಕೆ ಇಚ್ಛಿಸಿದ್ದೇನೆ. ಯಾಕಂತ ಹೇಳಿದ್ರೆ ಇಚ್ಛಾಶಕ್ತಿಯ ಕೊರತೆ, ಯಾವುದೇ ಒಂದು ಜಾಗ ಕಾಯ್ದಿರಿಸುವಂತದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಡಳಿತ ವ್ಯವಸ್ಥೆ ಇವತ್ತು ಜಿಲ್ಲಾಧಿಕಾರಿಗಳ ತನಕ ನಗರದ ವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿಗಳು ನೋಡ್ತಾರೆ. ಇವತ್ತಿನ ತನಕ ಈ ಜಿಲ್ಲಾಧಿಕಾರಿಗಳಿಗೆ ಒಂದು ಸುಳ್ಯಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಆಲಿಸ್ಲಿಕ್ಕೆ ಆಗ್ಲಿಲ್ಲ. ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವತ್ತು ತಾಲೂಕು ಮಟ್ಟಕ್ಕೆ ಬರ್ತಾರೆ, ಆ ತಾಲೂಕಿನ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಹೋಗ್ತಾರೆ, ಆಗ ಮಾತ್ರ ಸಮಸ್ಯೆಗಳ ನಿವಾರಣೆ ಆಗ್ತದೆ. ಯಾಕಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ AC ರೂಮಲ್ಲಿ ಕೂತ್ಕೊಂಡು ಆಡಳಿತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ ಅಧಿಕಾರಿಗಳು ಕೂಡ ಅವರಿಗೆ ಸರ್ಕಾರ ಸಂಬಳ ಕೊಡ್ತದೆ. ಸರ್ಕಾರ ಸಂಬಳ ಕೊಡುವಂಥದ್ದು AC ರೂಮಲ್ಲಿ ಕೂತ್ಕೊಂಡು ಆಡಳಿತ ಮಾಡ್ಲಿಕ್ಕೆಲ್ಲ. ಈ ಭಾಗದಲ್ಲಿರ್ತಕ್ಕಂಥ ಸುಳ್ಯದ ಸಮಸ್ಯೆಯನ್ನು ಈಗಾಗಲೇ ನಮ್ಮ ನಾಯಕರೆಲ್ಲ ಗಮನಕ್ಕೆ ತಂದ್ರು. 2024ರ ಡಿಸೆಂಬರ್ ಅಲ್ಲಿ ಈ ಇಂಟರ್ಲಾಕ್ ಅನ್ನ ಅಗದು ಹಾಕಿದ್ದಾರೆ. ನಾವು ಕಳ್ಸಲ 2025ರ ಜನವರಿಯಲ್ಲಿ ಜಾತ್ರೆ ಆಗುವಂತ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಸಾಂಕೇತಿಕ ಪೈಪ್ಲೈನ್ ಹಾಕಿ ಮುಗಿಸಿದ್ದಾರೆ. ಆದ್ರೂ ಕೂಡ ಇಂದಿಗೂ ಇಂಟರ್ಲಾಕ್ ಅಳವಡಿಸಲು ಸಾಧ್ಯವಾಗದ ಈ ಆಡಳಿತ ಮಂಡಳಿ ಇದ್ದು ಏನು ಇಲ್ಲದಿದ್ದರೂ ಏನು ಈಗಾಗಲೇ ನಿರ್ಗಮಿತವಾಗಿದೆ. ಕಳೆದ ಆಡಳಿತ ಮಂಡಳಿಯಲ್ಲಿದ್ದ ನಗರ ಪಂಚಾಯತ್ನ ಅಷ್ಟೂ ಸದಸ್ಯರಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ತಾವು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸುವ ಉದ್ದೇಶ ಇತ್ತಿದ್ದರೆ ತಾವು ಕಳೆದ ಅವಧಿಯಲ್ಲಿ ಇದೇ ಆಡಳಿತ ನಡೆಸಿದ ನಗರ ಪಂಚಾಯತ್ನ ಅಧ್ಯಕ್ಷರ ಆದಿಯಾಗಿ ಎಲ್ಲರನ್ನು ನಾವು ಕೇಳೋದು, ಯಾಕೆ ನಗರದ ಜನರ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮಿಂದ ಸಾಧ್ಯವಾಗ್ತಾ ಇಲ್ಲ? ಬರೀ ರಸ್ತೆ ಸಮಸ್ಯೆ ಮಾತ್ರವಲ್ಲ, ಈ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೂಡ ಎಲ್ಲರ ಮನೆಗಳಲ್ಲಿ ಹೋಗಿ ನಗರ ಪಂಚಾಯತ್ನಿಂದ ಬರುವ ನೀರಿನ ಟ್ಯಾಪ್ ತಿರುಗಿಸಿ ನೋಡಿದ್ರೆ ಪ್ರತಿಯೊಂದರಲ್ಲಿ ಕೂಡ ಮಡ್ ನೀರು. ಯಾಕಂದ್ರೆ ಇಂತಹ ಈ ಕಳಂಕ ಈ ತರದ ಕೊಳಚೆ ನೀರನ್ನು ನೀವು ಎಷ್ಟು ದಿನ ಸರಬರಾಜು ಮಾಡ್ತಿದ್ರಿ? ಇನ್ನು ಈಗಾಗಲೇ ಅಮೃತ್ ಯೋಜನೆ ಕಾರ್ಯ ಇನ್ನು ಮುಗಿಸುವ ಹಂತದಲ್ಲಿದ್ದೀರಿ ಅಂತ ಹೇಳ್ತಿದ್ರಿ. ಆದ್ರೂ ಕೂಡ ಈ ಇಂಟರ್ಲಾಕ್ ಆಗ್ಲಿ, ಈ ರಸ್ತೆಯ ಪಾದಚಾರಿ ಮಾರ್ಗಗಳನ್ನು ಸರಿಪಡಿಸುವ ಉದ್ದೇಶದಲ್ಲಿ ತಾವು ಇನ್ನೂ ಕೂಡ ಕಾಣ್ತಾ ಇಲ್ಲ. ಇನ್ನೊಂದು ಮುಖ್ಯ ವಿಚಾರ ನಾನು ಹೇಳ್ತಾ ಇದ್ದೇನೆ, ನಮ್ಮ ಸುಳ್ಯದ ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗ್ತಿದ್ದ ಪುರಭವನ ಹಾಗೂ ನಮ್ಮ ಈಗಾಗಲೇ ದಲಿತ ಭವನ, ಅಂಬೇಡ್ಕರ್ ಭವನ ಈಗಾಗಲೇ ಆಗ್ಬೇಕಿತ್ತು. ಆದ್ರೆ ಈಗ ಟೌನ್ ಹಾಲ್ ಅನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಅಂತ ಹೇಳುವುದಕ್ಕೆ ಒಂದು ಕಾರಣ ಹೇಳ್ತೇನೆ. ಸುಮಾರು ಒಂದು 5-6 ವರ್ಷಗಳಿಂದ ಈ ಟೌನ್ ಹಾಲ್ ಅನ್ನು ಸಂಪೂರ್ಣವಾಗಿ ನೀವು ನಿರ್ಲಕ್ಷಿಸಿದ್ದೀರಿ. ಯಾಕೆ ಪಕ್ಕದಲ್ಲಿರುವ ಇತರ ಕಮರ್ಷಿಯಲ್ ಪುರಭವನ ಅಥವಾ ಇತರ ಸಭಾಭವನಗಳಿಗೆ ಏನಾದರೂ ಸಮಸ್ಯೆ ಆಗ್ತದೆ ಅಂತ ಹೇಳುವಂತ ವಿಚಾರ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳುವಂತ ಅನುಮಾನವನ್ನು ನಾವೀಗ ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಗರ ಪಂಚಾಯತ್ ಇದೇ ನಗರ ಪಂಚಾಯತ್ನ ಟೌನ್ ಹಾಲ್ ಸಾಧಾರಣ ಸುಮಾರು ಒಂದು 30 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಿಂತಲೂ ಮೊದಲು ನಿರ್ಮಾಣವಾಗಿರುವ ಇದೆ JC ಭವನ, ಇಂದೂ ಕೂಡ ಸುಸ್ಥಿತಿಯಲ್ಲಿ ಉಂಟು. ಯಾಕೆ ನಗರ ಪಂಚಾಯತ್ನ ಟೌನ್ ಹಾಲ್ ಅನ್ನು ಇನ್ನೂ ಕೂಡ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ? ಕಾರಣ ಇಷ್ಟೇ, ನಾವು ಈ ಪಂಚಾಯತಿನ ಸದಸ್ಯರಾಗಿದ್ದು ಮೊನ್ನೆ ಪಂಚಾಯತಿನ ಸದಸ್ಯತ್ವದ ಅವಧಿ ಮುಗಿದು ಹೊರಗಡೆ ಬಂದಿದ್ದೇವೆ. ಆದರೆ ನಾವು ಪಂಚಾಯತಿನ ಒಳಗಡೆ ಒಬ್ಬ ಜನಪ್ರತಿನಿಧಿಯಾಗಿ ಏನು ವಿರೋಧ ಪಕ್ಷದ ನೆಲೆಯಿಂದ
ನಾವು ಹೋರಾಟವನ್ನು ಮಾಡಬೇಕೋ ಆ ಎಲ್ಲ ಹೋರಾಟವನ್ನು ನಾವು ಮಾಡಿದ್ದೇವೆ. ಆದರೆ ಹೋರಾಟಕ್ಕೆ ಮಣಿಯುವಂಥದ್ದಕ್ಕೆ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತ ಬಹುಶಃ ಮನಸ್ಸು ಮಾಡಿರಲಿಲ್ಲ. ನಾವು ಇನ್ನೇನು ಮಾಡಬಹುದು? ಪಂಚಾಯತಿನಲ್ಲಿ ವಿರೋಧ ಪಕ್ಷದ ನೆಲೆಯಿಂದ ಹೋರಾಟವನ್ನು ಮಾಡಬಹುದು, ಮೇಜನ್ನು ಗುದ್ದಬಹುದು, ಟ್ಯೂಬ್ಲೈಟನ್ನು ಹೊಡೆಯುವಂತಕ್ಕೂ ನಾವು ಮುಟ್ಟಬಹುದು, ಎಲ್ಲವೂ ಮುಟ್ಟಿದ್ದೇವೆ. ಅದರ ನಂತರ ಏನು ಮಾಡಬಹುದು? ಇನ್ನು ಗಲಾಟೆ ಮಾಡಬೇಕು. ತಮಿಳುನಾಡಿನಲ್ಲಿ ಏನು ಎಳೆದಾಕಿ ದೈಹಿಕವಾಗಿ ಹಲ್ಲೆ ಮಾಡ್ತಾರೆ, ಆ ರೀತಿ ಮಾಡಬೇಕು. ಬಹುಶಃ ಅದು ಜನಪ್ರತಿನಿಧಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಹೇಳತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರೇ, ನಾವೇನು ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಅದಕ್ಕಿಂತ ಜಾಸ್ತಿ ನಾವೊಬ್ಬ ಜನಪ್ರತಿನಿಧಿಗಳು ಪಂಚಾಯತ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವೆಲ್ಲ ನಮ್ಮ 6 ಸದಸ್ಯರುಗಳು ಅದೇನು ಒಟ್ಟಿನಿಂದ ಏನು ಮಾಡಬೇಕೋ ಮಾಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಅವರನ್ನ ಹಿಗ್ಗಾಮುಗ್ಗವಾಗಿ ಮಾತಿನ ಬಲದಲ್ಲಿ ಕಟ್ಟಿ ಹಾಕಿದ್ದೇವೆ, ಎಲ್ಲವನ್ನ ಮಾಡಿದ್ದೇವೆ. ಆದರೆ ಪ್ರತಿಫಲ ಶೂನ್ಯ ಆಗಿದೆ. ಕಾರಣ ಇಷ್ಟೇ, ನಾವು ಜಾಸ್ತಿ ಜನವನ್ನ ಗೆಲ್ಲಿಸಲಿಕ್ಕೆ ಆಗಲಿಲ್ಲ. ನಾವು ಜಾಸ್ತಿ ಜನ ಗೆಲ್ಲಿಸಿದ್ದಿದ್ರೆ, ಬಹುಶಃ ನೀವೆಲ್ಲ ಕೋಆಪರೇಟ್ ಮಾಡಿ ಜಾಸ್ತಿ ಜನ ಗೆಲ್ಲಿಸಿದ್ದಿದ್ರೆ ಬಹುಶಃ ನಾವು ಅವರನ್ನ ಕಟ್ಟಿ ಹಾಕಬಹುದಾಗಿತ್ತು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅದು ಅನಿವಾರ್ಯ ಅಂತ ನನಗೆ ಕಂಡು ಬರ್ತಾ ಇದೆ. ಆ ಕಾರಣದಿಂದ ನಾವು ಫೇಲ್ಯೂರ್ ಆಗಿದ್ದೇವೆ. ಹೊರ ಹೋಗತಕ್ಕಂಥ ಸದಸ್ಯರುಗಳು ಸ್ವಲ್ಪ ಅದಕ್ಷತೆಯಿಂದ ಬಹುಶಃ ಇದು ಫೇಲ್ಯೂರ್ ಆಗಿರತಕ್ಕಂಥದ್ದಲ್ಲ, ನಮ್ಮ ಸಾಮರ್ಥ್ಯದಲ್ಲಿ ಇಲ್ಲದೆ ಫೇಲ್ಯೂರ್ ಆಗಿ. ಈಗ ಆಲೆಟ್ಟಿಯಲ್ಲೆಲ್ಲ ಹಾಕಿದಾರಂತೆ, ಅದು ಬರ್ನಿಂಗ್ ಮಾಡ್ಲಿಕ್ಕೆ ಬರ್ನಿಂಗ್ ಆಸಕ್ತಿಲ್ವಾ ನಗರ ಪಂಚಾಯತಿ ಅವರಿಗೆ? MLA ಇಲ್ವಾ ಬಿಜೆಪಿ ಅವರು? ಅವರ ಮುಖಾಂತರ ಹೇಳಿ ಒಂದು ಮಿಷಿನ್ ತರಿಸಿ ಒಂದು ಬರ್ನಿಂಗ್ ಮಾಡ್ಲಿಕ್ಕೆ ಆಗುದಿಲ್ವಾ? ಮತ್ತೆ ಇದು ಆಶ್ರಯ ಸಮಿತಿದು, ನಾನೀಗ ಆಶ್ರಯ ಸಮಿತಿ ಸದಸ್ಯ ಆಗಿದ್ದೆ. ಆ ಟೈಮಲ್ಲಿ ನಾವು ಜಯನಗರದಲ್ಲಿ ಒಂದು 25 ಮನೆ ಕೂಡ ಮಾಡಿದ್ದೇವೆ. ಅದರ ಮೇಲೆ ಈಗ ಎಷ್ಟು ಒಂದು 10-15 ವರ್ಷ ಆಯ್ತು ಅಂತ ಕಾಣುತ್ತೆ. ಇಲ್ಲಿವರೆಗೆ ಒಂದು ಆಶ್ರಯ ಬಡವರಿಗಾಗಿ ಒಂದು ಜಾಗ ಕೂಡ ಮಾಡಲಿಲ್ಲ. ಅದನ್ನು ಕೂಡ ನಾನು ಮಂಗಳೂರು ಉಸ್ತುವಾರಿ ಮಿನಿಸ್ಟರ್ ಅಲ್ಲಿ KDP ಮೀಟಿಂಗ್ ಆಗುವಾಗ ಅವರ ಗಮನಕ್ಕೆ ತಂದಿದ್ದೇನೆ. ಅದನ್ನು ಕೂಡ ಇಲ್ಲಿಯ ಸುಧಾಕರ್ ಸರ್ಕಾರಿ ಅಲ್ಲದಿದ್ರೂ ತೊಂದರೆ ಇಲ್ಲ, ಖಾಸಗಿಯಿಂದಲಾದರೂ ಅದನ್ನ ತಂದು ಅದನ್ನ ಒದಗಿಸಿ ಆ ಮೂಲಕವಾಗಿ ಕಸಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನಾವು ಮಾಡಲೇಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದು ಓದಬೇಕು ಸರ್. ಇದರ ಕಂದಾಯ ಇಲಾಖೆಗೆ ಅದರದೇ ಆದಂತ ಜವಾಬ್ದಾರಿ ಇದೆ. ಕಂದಾಯ ಇಲಾಖೆಯವರು ಖಾಸಗಿಯವರಿಗೆ ಜಮೀನು ಕಾಯ್ದಿರಿಸಬೇಕು ಅಂತ ಹೇಳಿದ್ರೆ, ಈಗ DCFs ಅಲ್ಲೇ ಕೂತು ಒಬ್ಬ ಖಾಸಗಿಯವನಿಗೆ ಜಮೀನು ಕಾಯ್ದಿರಿಸ್ತಾರೆ. ಈಗ ದಾಖಲೆಯನ್ನು ನಾನು ಕೊಡಬಲ್ಲೆ. ಆದ್ರೆ ನಗರ ಪಂಚಾಯತಿ ಮೂಲಭೂತ ಸಮಸ್ಯೆಗೆ ಸುಳ್ಯ ತಾಲೂಕಲ್ಲಿ ಎಲ್ಲಿ ಸರ್ಕಾರಿ ಭೂಮಿ ಇದೆಯೋ ಅದನ್ನ ಈ ತನಕ ನಾನು ಆಗ್ಲೇ ಹೇಳಿದೆ, 27-28 ವರ್ಷದಿಂದ ಕೂಡ ಕಾಯ್ದಿರಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಆಡಳಿತ ಮತ್ತು ನಿಮಗೆ ಸಂಬಂಧಪಟ್ಟಂತ ನಗರ ವ್ಯಾಪ್ತಿಯಲ್ಲಿ ಯಾರು ಜಾಗೆಯನ್ನ ಕಾಯ್ದಿರಿಸಬೇಕೋ ಅವರ ಆಡಳಿತ ವೈಫಲ್ಯವೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆ ಈ ಒಂದು ಸರ್ಕಾರಿ ಜಾಗವನ್ನ ಗುರುತಿಸಿ ಎಲ್ಲಿ ಗುರುತಿಸಿದೀನಿ ಅಂತ ನಿಮಗೆ ಬಿಟ್ಟಂತದ್ದು, ಅದನ್ನ ನೀವು ಮಾಡಬೇಕು. ಮಾಡಿ ಅದರಲ್ಲಿ ಕಸ ವಿಲೇವಾರಿಯನ್ನ ಮಾರ್ಚ್ 31ರೊಳಗೆ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಮ್ಮ ನಗರ ಕಾಂಗ್ರೆಸ್ಸಿನ ಮತ್ತು ನಮ್ಮೆಲ್ಲರ ಆಗ್ರಹ ಆಗಿರ್ತದೆ. ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಸುಳ್ಯ ನಗರ ಪಂಚಾಯತಿಗೆ 10 ಎಕರೆಯಷ್ಟು ಖಾಸಗಿ ಸ್ಥಳ ಆದರೂ ಕಾಯ್ದಿರಿಸಲಿಕ್ಕೆ ಅವಕಾಶ ಇದೆ. ನಿಮಗೆ ತಮ್ಮ ಆಕ್ಟ್ ಅಲ್ಲಿ ಇದೆ, ಕಾಯ್ದೆಯಲ್ಲಿದೆ. ಈ ನಗರದ ಮೂಲಭೂತ ಸೌಕರ್ಯಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಕೂಡ ಕಾನೂನಲ್ಲಿ ಅವಕಾಶ ಇದೆ.